ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ. 18 ಶಾಸಕರ ಅಮಾನತು ಖಂಡಿಸಿ ಪ್ರತಿಭಟನೆ. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಮಾಜಿ ಶಾಸಕ. ಬೆಳಗಾವಿಯಲ್ಲಿ ಬಿಜೆಪಿ ವತಿಯಿಂದ ನಡೆದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಕೆ. ರಾಜ್ಯದಲ್ಲಿ ಬಿಜೆಪಿಯ 18 ಜನ ಶಾಸಕರನ್ನು ಬರೋಬ್ಬರಿ 6 ತಿಂಗಳುಗಳ ಅವಧಿಗೆ ಸಸ್ಪೆಂಡ್ ಮಾಡಿ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಅವರು ಆದೇಶ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಬೆಳಗಾವಿಯಲ್ಲಿ ಬಿಜೆಪಿ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಬಿಜೆಪಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಬಿಜೆಪಿಯ 18 ಶಾಸಕರನ್ನು ಅಮಾನತು ಮಾಡಿದವರನ್ನು ಹಿಂದೆ ಪಡೆಯಬೇಕು ಹೇಳಿದರು ಮತ್ತು ಬೆಲೆ ಏರಿಕೆಯನ್ನು ನಿಯಂತ್ರಿಸದ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ರು. ಹಾಗೇನೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಇನ್ನು ಮನವಿ ಸಲ್ಲಿಸಲಾದ ಪತ್ರದಲ್ಲಿ ಏನಿತ್ತು ಅಂದರೆ, ಕರ್ನಾಟಕದ ವಿಧಾನಸಭೆಯಲ್ಲಿ ವಿಧಾನಸಭಾಧ್ಯಕ್ಷ ಬಿಜೆಪಿಯ 18 ಶಾಸಕರನ್ನು 6 ತಿಂಗಳ ಕಾಲ ಅಮಾನತು ಮಾಡಿರುವುದು ಸಂಪೂರ್ಣವಾಗಿ ಕಾನೂನು ಬಾಹಿರ, ಅಸಂವಿಧಾನಾತ್ಮಕವಾಗಿದೆ. ಏಕಪಕ್ಷೀಯ ಹಾಗೂ ಮನಸೋ ಇಚ್ಛೆಯಿಂದ ತೆಗೆದುಕೊಂಡ ತೀರ್ಮಾನವಾಗಿದೆ ಎಂದು ಮನವಿಯಲ್ಲಿ ದೂರಿದ್ದಾರೆ. ಮಾಡಬೇಕಂತ ಮುಘಲರು ಪ್ರಯತ್ನ ಮಾಡಿದ್ರು. ಆದ್ರೆ ಅವರು ಮುಘಲರು ಹೋದ್ರು, ಬ್ರಿಟಿಷರು ಹೋದ್ರು. ಈಗ ಸಿದ್ದರಾಮಯ್ಯ ಸರ್ಕಾರ ಬಂದಿದೆ. ತುಷ್ಟೀಕರಣ ರಾಜಕಾರಣ ಮಾಡಿ ಬಹುಶಃ ಅವ್ರಿಗೆ ಈ ದೇಶ ತುಷ್ಟೀಕರಣ ರಾಜಕಾರಣ ಮಾಡಿ ಮುಸ್ಲಿಂ ರಾಷ್ಟ್ರ ಮಾಡುವಂತ ವಿಚಾರ ಇಟ್ಕೊಂಡು ಕೆಲಸ ಮಾಡುವಂತ ಒಂದು ಸ್ವಭಾವ ಹೊಂದಿನಂತ ಮುಖ್ಯಮಂತ್ರಿ ನಾವು ನೋಡ್ತಾ ಇದ್ದೇವೆ. ಯಾಕಂದ್ರೆ 4% ಲೊಗಡಿ ಮುಸ್ಲಿಮರಿಗೆ ಆರಕ್ಷಣ ಕೊಟ್ಟ ಈ ದೇಶ ಮೇಲೆ ಅನ್ಯಾಯ ಮಾಡುವಂತ ಕೆಲಸ ಸಿದ್ದರಾಮಯ್ಯ ಅವ್ರ ಸರ್ಕಾರ ಮಾಡ್ತಾ ಇದ್ದಾರೆ. ಅವರಿಗೆ ಎಚ್ಚರಿಕೆ ಕೊಡುವಂತ ಇದು ನಮ್ದು ಆಂದೋಲನ, ಹೋರಾಟ. ಅದಕ್ಕೆ ಈ ಒಂದು ಹೋರಾಟ ಮುಖಾಂತರ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾವು ಇದು ನಿಲ್ಲಿಸಬೇಕು. ಇಲ್ಲಾಂದ್ರೆ ಭಾರತೀಯ ಜನತಾ ಪಾರ್ಟಿ ರಸ್ತೆಗೆ ಬಂದ ಹೋರಾಟ ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರ ನೀಡಿ ಇವತ್ತು ಬಹುಸಂಖ್ಯಾತರಂತ ಹಿಂದೂಗಳಿಗೆ ಅನ್ಯಾಯವನ್ನ ಮಾಡ್ತಾ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತೀಯ ಆಧಾರದ ಮೇಲೆ ಮೀಸಲಾತಿ ಕೊಡಬಾರದು ಅನ್ನುವಂಥ ಏನು ಸಂವಿಧಾನದಾಗ ಅವ್ರು ಹೇಳಿದರೆ, ಆ ಸಂವಿಧಾನವನ್ನು ಇವತ್ತು ಗಾಳಿಗೆ ತೂರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮುಸ್ಲಿಮರಿಗೆ 4% ಗುತ್ತಿಗೆಯನ್ನು ಬಳಕೆ ಮಾಡಿಕೊಂಡು ಅನ್ಯ ಉದ್ದೇಶಕ್ಕೆ ಬಳಕೆ ಮಾಡಿಕೊಂಡು ಇವತ್ತು ಶೋಷಿತ ಸಮುದಾಯಕ್ಕೂ ಕೂಡ ಇವತ್ತು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಮತ್ತು ನಮ್ಮ 18 ಜನ ಶಾಸಕರನ್ನು ಇವತ್ತು ಕಾನೂನು ಬಾಹಿರವಾಗಿ ಅವರನ್ನು ಅಮಾನತು ಮಾಡಿದರೆ ಆ ಸ್ಪೀಕರ್ ನಡೆಯನ್ನು ಇವತ್ತು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಇವತ್ತು ರಾಜ್ಯದಲ್ಲಿ ಬೆಲೆ ಏರಿಕೆ ಇವತ್ತು ದೇಶಾದ್ಯಂತ ಸಂಚಲನ ಮೂಡಿಸಿದ ಹನಿ ಟ್ರ್ಯಾಪ್. ಆ ಹನಿ ಟ್ರ್ಯಾಪ್ ಯಾರ್ದಾರಂದ್ರೆ ಇಡೀ ದೇಶಕ್ಕೆ ಗೊತ್ತಾಗಿಬಿಡ್ತೀವಿ. ಇವತ್ತು ಸ್ವತಃ ರಾಜಣ್ಣ ಅವರು ಇವತ್ತು ವಿಧಾನಸಭೆ ಒಳಗೆ ಮಾತನಾಡ್ಬೇಕಾದ್ರೆ ಭಾಳ ಆಕ್ರೋಶಭರಿತವಾಗಿ ಭಾಳ ಭಾವನಾತ್ಮಕವಾಗಿ ಹನಿ ಟ್ರ್ಯಾಪ್ ಬದಲು ಮಾತಾಡಿದ್ದಾರೆ. ಆದರೆ ಇವತ್ತು ಹನಿ ಟ್ರ್ಯಾಪ್ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ, ಅದ್ರ ಹಿಂದೆ ಯಾರ್ದಾರ ಅನ್ನೋದು ಎಲ್ಲರಿಗೂ ಗೊತ್ತದೆ. ಅದು ಮಾನ್ಯ ರಾಜೇಂದ್ರ ಅವ್ರಿಗೂ ಗೊತ್ತದೆ, ಇವತ್ತು ದೇಶದ ಜನರಿಗೆ ಗೊತ್ತದೆ, ರಾಜ್ಯದ ಜನರಿಗೂ ಗೊತ್ತದೆ. ಆ ಹನಿ ಟ್ರ್ಯಾಪ್ ದಂಧೆನ ಇವತ್ತು ರಾಜ್ಯದೊಳಗೆ ಯಾರು ಮಾಡಕತ್ತಾರ, ಎಷ್ಟು ಕುಟುಂಬಗಳನ್ನ ಅವತ್ತು ಮೇಟ್ ಕಚ್ಚಕ್ಕೆ ಅವ್ರು ನೋಡಕತ್ತಾರ, ಅವ್ರ ವಿರುದ್ಧ ಯಾರು ಮಾತಾಡ್ತಾರ, ಆ ಷಡ್ಯಂತ್ರ ಅವ್ರ ವಿರುದ್ಧ ಯಾರು ಮಾತಾಡ್ತಾರೆ ಅವರನ್ನ ಹನಿ ಟ್ರ್ಯಾಪ್ ಮೂಲಕ ಹಣಿಯುವಂಥ ಕೆಲಸವನ್ನು ಇವತ್ತು ಒಬ್ಬ ರಾಜ್ಯದ ಮಹಾನಾಯಕರು ಮಾಡ್ತಾ ಇದ್ದಾರೆ. ಅದನ್ನು ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗೆ ನಾನು ವಿನಂತಿ ಮಾಡ್ಕೊತೀನಿ. ಆ ಹನಿ ಟ್ರ್ಯಾಪ್ ಏನು ದಂಧೆ ಅದ ದೇಶಾದ್ಯಂತ ಸಂಚಲನ ಮೂಡಿಸಿದ, ಅದನ್ನು CBI ಎನ್ಕ್ವೈರಿಗೆ ಹಾಕ್ಬೇಕಂತೇಳಿ ಇವತ್ತು ಸಿದ್ದರಾಮಯ್ಯ ಅವರನ್ನ ವಿನಂತಿ ಮಾಡ್ಕೊತೀನಿ. CBI ಎನ್ಕ್ವೈರಿ ಹಾಕಿದ್ದಾದ್ರೆ ಆ ಮಹಾನಾಯಕನ ಇಲ್ಲಿ ತನಕ 8 ಜನರ ಹನಿ ಟ್ರ್ಯಾಪ್ ಮಾಡಿದ್ರೆ ಅವೆಲ್ಲ ಹೊರಗೆ ಬರ್ತಾವ ಅನ್ನೋ ಮಾತನ್ನು ಈ ಸಂದರ್ಭದಾಗ ಹೇಳಕ್ಕೆ ಇಚ್ಛೆ ಪಡ್ತೀನಿ.